ಇರಬೇಕು, ಪಾರದರ್ಶಕವಾಗಿರಬೇಕು. ಈಗ ಬೇರೆ ಬೇರೆ ವಿಚಾರದಲ್ಲಿ ಬಹಳ ಒಂದು ಭಾರತ ದೇಶದ ಸಂವಿಧಾನವನ್ನು ಇವರು ಎತ್ತಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇವರು ಕಾಪಾಡುವ ವ್ಯವಸ್ಥೆಯಿದ್ದಾರೆ ಅಂತ ಹೇಳುವ ಮಟ್ಟದಲ್ಲಿ ಒಂದು ಪ್ರಚಾರ ಕೊಟ್ಟಿದೆ. ಒಂದು ಭಾಗ ಆದರೆ ಈ ಕಡೆ ರಾಜಕೀಯ ಪಕ್ಷಗಳು, ರೆಕಗ್ನೈಸ್ಡ್ ಪಾರ್ಟಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅವರು ಇನ್ನೊಂದು ಭಾಗ ಅಂತ ಹೇಳ್ಬೋದು. ಯಾವುದೇ ಒಂದು ವಿಚಾರದಲ್ಲಿ ನಾವು ಕೇಳಿದ್ರೆ ನಮಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಯಾವುದೇ ಒಂದು ಸಹಕಾರ ಇರಲಿಲ್ಲ. ರಾಜಕೀಯ ಪಕ್ಷಗಳು ಅವರು ಏನು ಹೇಳಿದ್ರು ಅವರಿಗೆ ಒಳಗಿನ ವ್ಯವಸ್ಥೆ ಇದೆ. ಇಂಡಿಪೆಂಡೆಂಟ್ ಪಾರ್ಟಿ ಸ್ವತಂತ್ರ ಅಭ್ಯರ್ಥಿಗಳಿಗೆ ಯಾವ ರೀತಿಯ ಒಂದು ಸಹಕಾರ ಕೂಡ ಇಲ್ಲಿ ಸಿಗಲಿಲ್ಲ. ಅದಕ್ಕಾಗಿ ನಾವು ಕಾನೂನಿನ ಮೊರೆ ಹೋಗಬೇಕಾಯಿತು. ಇವತ್ತು ನಾವು ರಿಟರ್ನಿಂಗ್ ಆಫೀಸರಿಗೆ ನಮ್ಮ ವಕೀಲರ ಮುಖಾಂತರ ನಾವು ನೋಟಿಸ್ ಅನ್ನು ಜಾರಿ ಮಾಡಿ, ಇವತ್ತು ನೀವು ಮಾಡಿದ ಚುನಾವಣಾ ಏನಿದೆ ಇದು ಪಾರದರ್ಶಕವಾಗಿಲ್ಲ, ಇದನ್ನು ನೀವು ವ್ಯವಸ್ಥಿತವಾಗಿ ಮಾಡಿ ಚುನಾವಣೆಯನ್ನ ಮುಂದೂಡಬೇಕು ಅಂತ ಹೇಳುವಂತ ನಮ್ಮ ಹಕ್ಕೊತ್ತಾಯನ್ನ ನಾವು ಇಟ್ಟಿದ್ದೇವೆ.